ಗುರುಗಳೇ, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಈ ಒಂದು ಪ್ರೊಫೈಲ್ ಯಾವುದು ಅಂತ ನೋಡೋಣ. ನೋಡಿ, ಜನರಲ್ ಪ್ರಾಪರ್ಟಿ ಇದು. ಲ್ಯಾಂಡ್ ಬಂದ್ಬಿಟ್ಟು ಟೋಟಲ್ ಆಗಿ 50 ಎಕರೆ ಇದೆ. ಓಕೆನಾ, ವಿಶಾಲವಾದ ಜಾಗ. ಹೆಸರು ಬಂದು ಶಾಂತಲಾ ಅಂತೇಳಿ, ಉಡುಪಿ. ಆಸೆ ಇನ್ನೂ ನೀಗಿಲ್ಲ ಸರ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಮೊದಲನೇದಾಗಿ. ಎರಡನೇದು ಬಂದ್ಬಿಟ್ಟು ಕಾರಣ ಏನಪ್ಪ ಅಂತಂದರೆ, ಪತಿರಾಯನಿಗೆ ಊಟ ಹೇಳಲ್ಲ ಅಂತ ಕೈ ಬಿಟ್ಟು ಸುಮಾರು ದಿನ ಆಯಿತು. ಪರಿಹಾರ ಬಂದು ಬೇರೆ ಒಂದು ಹಬ್ಬಕ್ಕೆ ಬಂದು ಅಗಲಿಸಿ ಮಾಡೋ ಒಂದು ವರ ಬೇಕಿತ್ತು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದೇ ಒಂದು ಪರಿಹಾರನ ಕೊಡಬೇಕಾಗಿರ್ತಕ್ಕಂಥದ್ದು. ಇನ್ನು ಗುಣಗಳ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ಏನಿದ್ದರೂ ಪರವಾಗಿಲ್ಲ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಹೌಸ್ ಬಂದ್ಬಿಟ್ಟು ಬಾಡಿಗೆ ಮನೆಯಲ್ಲಿ ಇರೋದು, ಅಮ್ಮ ಜೊತೆಗೆ ಇರೋದು ಬಿಟ್ಟರೆ ಸ್ನೇಹಿತರ ಬಳಗ ಭಾಳ ಕಮ್ಮಿ, ಅಂದರೆ ಕಮ್ಮಿಯಲ್ಲಿ ಅತಿ ಕಮ್ಮಿ ಅಂತಾರಲ್ಲ ಅದು ಸ್ನೇಹಿತರೆ. ಓಕೆ, ಎತ್ತರ ಬಂದ್ಬಿಟ್ಟು ಗಿಡ್ಡ ಆದರೂ ಮೇಲೆ ಹಾಕ್ಕೊಂಡು ಮಾಡಬೇಕು. ಏನು ಎತ್ತರದ ಬಗ್ಗೆ ಏನು ಅವರು ಅಷ್ಟೊಂದಾಗಿ ಹೇಳೋಂಥ ಒಂದು ನೆಸಿಟಿ ಇಲ್ಲ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇಲ್ಲಿ ವಿಶಾಲವಾದ ಜಾಗ 50 ಎಕರೆ ಅಂದರೆ ತಮಾಷೆ ಮಾತಲ್ಲ. ಅದರಲ್ಲಿ ಏನು ಬೇಕಾದರೆ ಬೆಳಿಬೋದು ಅಂತೇಳಿ ಹೇಳಿರ್ತಕ್ಕಂಥದ್ದು. ಅಂದರೆ 50 ಎಕರೆ ಒಂದು ಜಮೀನು ಅಂತಂದರೆ ಸ್ನೇಹಿತರೆ, ಇರಿಗೇಷನ್ ಲ್ಯಾಂಡ್ ಆದರೆ ಏನು ಬೇಕಾದ್ರೆ ಬೆಳ್ಕೋಬೋದು ಅಲ್ವಾ. ಚಟಗಳು ಇದ್ದರೆ ಖಂಡಿತವಾಗಿ ಅವರಿಗೆ ಕೊಡುವುದಕ್ಕೆ ಆಗಲ್ಲ. ಕಾರಣ ಏನೇ ಇರಲಿ ಅದೆಲ್ಲವನ್ನು ಪಕ್ಕಕ್ಕೆ ಇಟ್ಟು ಒಳ್ಳೆಯ ವ್ಯಕ್ತಿ ಆಗಬೇಕು. ಹಾಗಾದಾಗ ಮಾತ್ರ ಸಮಾಜದಲ್ಲಿ ಗೌರವ ಸಿಗುವ ಸಾಧ್ಯತೆಗಳು, ದಾರಿಗಳು ಇರುತ್ತೆ. ಇಲ್ಲ ಅಂತಂದರೆ ಚಟಗಳು ಇಟ್ಕೊಂಡು ಸೋಮಾರಿಯಾಗಿದ್ದರೆ ಯಾವ ಒಂದು ಕೆಲಸನೂ ಕೂಡ ಸಿಗಲ್ಲ, ಮತ್ತು ಯಾರೂ ಕೂಡ ಗೌರವವನ್ನು ಕೊಡಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಜಮೀನಿನ ಕೆಲಸ ಏನಿದ್ರೂ ಸಹ ನೋಡಿಕೊಳ್ಳುವ ಸಾಮರ್ಥ್ಯ ಇದ್ದವರಿಗೆ ಮಾತ್ರ ಅರಳುವ ಕಮಲ ಸಿಗೋದು ಅಂತ ಹೇಳಿದ್ದಾರೆ. ಅಂದರೆ ಇವರ ಒಂದು ಕಮಲ ಜಾಸ್ತಿ ಅರಳುತ್ತಂತೆ ನೋಡಿದ ತಕ್ಷಣ, ಸಾಮಾನು ನೋಡಿದ ತಕ್ಷಣ, ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಕುಳ್ಳಗೆ ಇರುವುದು ಅಂತ ತೀರಾ ಕಡಿಮೆ ನಿಮಿಷದವರೆಗೂ ಮಾಡಬಾರ್ದು. ಓಕೆನಾ, ಬೇಜಾರಾಗುತ್ತೆ. ಇದು ಮೊದಲನೇದು. ಎರಡನೇದು ಬಂದ್ಬಿಟ್ಟು, ಹೇಗಿದ್ದರೂ ಯಾರೂ ಸಹ ಇಲ್ಲಿವರೆಗೂ ಕೊಟ್ಟಿರಬಾರ್ದು. ಹಾಗೆ ಕೊಡುವ ಅಭ್ಯಾಸಗಳು ಇವರಿಗೆ ರೂಢಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾರೂ ಕೊಡಬಾರ್ದು, ಆ ರೀತಿ ಕೊಡ್ತಾರೆ. ಲ್ಯಾಂಡ್ ಕೆಲಸಗಳನ್ನು ಮುಂದೂಡಿಕೆ ಮಾಡುವ ಹಾಗಿಲ್ಲ. ಅವತ್ತಿನ ಕೆಲಸ ಅವತ್ತೇ ಮಾಡಬೇಕಾಗುತ್ತದೆ. ಪೋಸ್ಟ್ಪೋನ್ ಮಾಡೋಂಗಿಲ್ಲ, ನಾಳೆ ಮಾಡ್ತೀನಿ ನಾಡಿದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ಮಾಡುವ ಕೆಲಸಕ್ಕೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಹಾಗೆ ಬದುಕಿ ತೋರಿಸುವ ಛಲ ಇರಬೇಕು ಅಂತ ಹೇಳಿರ್ತಕ್ಕಂಥ. ಅಂದರೆ ಕೆಲಸನ ಆ ಒಂದು ಮಟ್ಟಿಗೆ, ಆ ಲೆವೆಲ್ಗೆ ಮಾಡಬೇಕು. ಅಂದರೆ ನೆಕ್ಸ್ಟ್ ಲೆವೆಲ್ ಅಂತಾರೆ ಸ್ನೇಹಿತರೆ, ಆ ಮಟ್ಟಿಗೆ ಮಾಡಬೇಕಂತೆ. ಕೆಲಸನ ಮಾಡಿದ್ರೆ ಖಂಡಿತವಾಗಿಯೂ ಇಲ್ಲಿ ಹೇಳ್ತಿರ್ತಕ್ಕಂಥದ್ದು ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಸಿಗ್ತಾ ಹೋಗುತ್ತೆ. ನೀವು ಕೇಳ್ದಲ್ಲ ಇದ್ರೂ ಕೂಡ ಅದು ತನ್ನಷ್ಟಕ್ಕೆ ತಾನೇ ಸಿಗೋ ಅಂಥ ಒಂದು ಸಾಧ್ಯತೆಗಳು ಇದ್ದಾವೆ. ಓಕೆನಾ, ಅಭಿಪ್ರಾಯ ತಿಳಿಸಿ.